ನಮ್ಮ ಜೊತೆಗೆ ಸೆಲ್ವಮಣ್ಣ ಇದ್ದಾರೆ. ಅವರು ಭಾಳ ಒಳ್ಳೆ ರೀತಿಯಲ್ಲಿ ಅವ್ರ ಡ್ಯೂಟಿಯಲ್ಲಿ ಇದ್ದರೂ ಕೂಡ ಇದು ಮೆಸೇಜ್ ಕಳಿಸಿದ್ದಾರೆ. ಅವ್ರನ್ನ ನಮ್ಮ ಚಂದ್ರ ಅವ್ರು ದಯಮಾಡಿ ಮಾಹಿತಿಗಳನ್ನ ತೊಗೊಂಡು ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೀನಿ. ರಕ್ತದಾನ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ರಕ್ತದಾನ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಬಾಂಧವರಿಗೂ ಶಿರಬಾಗಿ ನಾನು ವಂದಿಸ್ತೇನೆ. ಯಾಕೆಂದರೆ ಎಲ್ಲಕ್ಕಿಂತ ದಾನದಲ್ಲಿ ರಕ್ತದಾನ ಒಂದು ಮೇಲಾದದ್ದು. ಸಮಯಕ್ಕೆ ನಾನು ಒಂದು ಸಂದೇಶವೊಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ. ನಮ್ಮ ರಂಜನ್ ಶೆಟ್ಟಿ ಅವರು ಸಹೋದರಗಳಿಗೂ ನನ್ನ ಚಂದ್ರು ಅವರು ಆತ್ಮೀಯ ಮಿತ್ರ ಚಂದ್ರುಗ ಅವರಿಗೂ ಮೆಸೇಜ್ ಅಷ್ಟೇ ಮಾಡಿದೆ ನಾನು. ಸರ್ ಈ ಥರ ಇದೆ ಅಂತೇಳಿ. ನಾನು ಬಸ್ಸು ಓಡಿಸ್ಕೊಂಡಿದ್ದೆ. ಆ ಮೆಸೇಜ್ ಇವರಿಗೆ ರವಾನೆ ಮಾಡಿದಾಗ ಆ ಮೆಸೇಜಿನ ಮೂಲಕ ನಿಮ್ಮೆಲ್ಲ ಅಭಿಮಾನಿಗಳು ಬಂದು ರಕ್ತದಾನ ಮಾಡಿದ್ರಲ್ಲ, ನನಗೆ ನಿಮಗೆ ಕೋಟಿ ವಂದನೆಗಳು ಹೇಳಿದ್ರು ನಾನು ಸಾಲದು. ಯಾಕಂದರೆ ನಾನೊಬ್ಬ ಚಾಲಕನಾಗಿ ಮಾಡಿದಂಥ ದಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಇಡೀ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆದ 1,40,000 ಕಾರ್ಮಿಕರ ಪರವಾಗಿ, ನಮ್ಮ ಜೇನುಗೂಡು ಬಳಗದ ಸಂಘಟನೆ ಪರವಾಗಿಯೂ, ಕನ್ನಡ ಸಂಘಟನೆ ಪರವಾಗಿಯೂ ಮತ್ತು ಸಮೃದ್ಧಿ ಟಿ ವಿ ಅವರು ಚಾನಲ್ ಅವರ ಪರವಾಗಿಯೂ, ಕನ್ನಡ ಟುಡೇ ಚಾನಲ್ ಅವರ ಪರವಾಗಿಯೂ ಮತ್ತು ಮೇಡಮ್ ಆದ ರಮ್ಯ ಶೆಟ್ಟಿ ಮೇಡಮ್ ಅವರಿಗೂ ನನ್ನ ಹೃದಯಪೂರ್ವಕ ಶಿಕ್ಷಕರೇ. ನೋಡಿ, ರೋಹಿಣಿ ಎಂಬುವ ಹೆಣ್ಣುಮಗಳಿಗೆ 19 ವರ್ಷ, ಆಕೆಗೆ ತುರ್ತಾಗಿ ರಕ್ತ ಬೇಕಾಯಿತು ಅಂತ ಹೇಳಿದ್ರು. ಏನು ವಿಷಯ ಏನಂತ ಗೊತ್ತಿಲ್ಲ. ಅವ್ರ ತಾಯಿಯಾದವರು ನಮಗೆ ಯಾವುದೋ ಒಂದು ಸಂದೇಶದ ಮುಖಾಂತರ ಬಂತು. ಆ ಸಂದೇಶವನ್ನು ನಮ್ಗೆ ರವಾನೆ ಮಾಡಿದವರು ಸೆಲ್ವಮಣ್ಣವರು. ಅವರು KSRTCಯಲ್ಲಿ ಚಾಲಕರಾಗಿದ್ದಾರೆ ಮತ್ತು ಕನ್ನಡ ಪ್ರೇಮಿ. ನೋಡಿ, ಇಂಥ ಮೆಸೇಜ್ಗಳನ್ನ ಒಳ್ಳೆ ರೀತಿಯಲ್ಲಿ ಕಳಿಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ. ಆವಾಗ ಸಮುದಾಯ TV, ಟುಡೇ ಕನ್ನಡ ಎರಡೂ ಸೇರಿಕೊಂಡು, ನಾನು ಚಂದ್ರ ಅವರು ಸೇರಿಕೊಂಡು ಒಂದು ಸ್ವಲ್ಪ ಎಲ್ಲರಿಗೂ ತಿಳಿಸೋಣ ಅನ್ನೋ ಪ್ರಯತ್ನ ಪಟ್ಟಿದ್ದಕ್ಕೆ ರಮ್ಯ ಶೆಟ್ಟಿ ವಕೀಲರವರು, ಈಶ್ವರೇಶ್ ರಾಯ್ಡು ಅವರು ವಾಟ್ಸಪ್ ಗ್ರೂಪ್ CT ಜಗನ್ ಅವರು ಫೋನ್ ಮಾಡಿ, ಅಂಜನವರೇ ನಾವು ಚಿರಂಜೀವಿ ಗ್ರೂಪ್ ಬ್ಲಡ್ ಬ್ಯಾಂಕಿಗೆ ಹಾಕ್ಬೋದಾ ಅಂತ ಕೇಳ್ಕೊಂಡು, ಅಖಿಲ ಕರ್ನಾಟಕ ಚಿರಂಜೀವಿ ಅಭಿಮಾನಿಗಳು BG ರಾಘೇಂದ್ರ ಅವರ ನೇತೃತ್ವದಲ್ಲಿ ಅನೇಕ ಈ ಥರ ಎಷ್ಟೋ ಕೈಗಳು, ಇನ್ನೂ ಕೆಲವರು ನಾವು ಹೇಳೋಕ್ಕಾಗದೇ ಇರ್ಬೋದು ಪಾಪ, ಅಷ್ಟು ಬಂದು 20 ಬೇಕು ಅಂತಂದರೆ 28 ಯೂನಿಟ್ಗಳನ್ನ ಅಂದರೆ 28 ಜನ ಬಂದು ಕೊಟ್ಟು ಹೋಗಿದ್ದಾರೆ. ಇವತ್ತಿಗೂ ಫೋನ್ ಮಾಡ್ತಾ ಇದ್ದಾರೆ ಅಂತವ್ರು ಬೆಳಗಿಂದ, ಅಮ್ಮ ಬರೋದಾ ಅಂತ ನಮಗೂ ಬರ್ತಾ ಇದ್ದೇವೆ. ನೋಡಿದ್ರಾ, ಎಂಥ ಅದ್ಭುತವಾದಂಥ ಕೆಲಸ ಆಗಿದೆ. ಇದು ಪ್ರಚಾರಕ್ಕಸ್ತ್ರ ಅಲ್ಲ, ಒಂದು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅವ್ರು ಪಡ್ತಾ ಇರೋಂಥ ತುಡಿತಕ್ಕೆ ನಮ್ಮದೊಂದು ಕೈ ಜೋಡಿಸು, ಮನುಷ್ಯ ಕೈ ಜೋಡಿಸ್ಬೇಕು ಅಂತಾರಲ್ಲ, ಆ ಥರ. ಧನ್ಯವಾದಗಳು.